ಅಲ್ಲ, ಒಂದು ಸೂರ್ಯನ ತಡ್ಕೊಳ್ಳೋದ್ ಕಷ್ಟ. ಈ ಸಿನಿಮಾಲಿ 2 ಸೂರ್ಯ ಇದೆ. ಒಬ್ಬ ನಮ್ಮನ್ನೆಲ್ಲ ನಜ್ಜು ಗುಜ್ಜು ಮಾಡಿದ ರವಿವರ್ಮ, ಆತ ಸ್ಟಂಟ್ಮನ್ ಆಗಿದ್ದ ಕಾಲದಿಂದ, ಅಂದ್ರೆ ಒಂದು ಶತಮಾನದಿಂದ ನಾನು ನೀನು ಗೆಳೆಯರು ಅಂತ ಅಲ್ವಾ. ಹಲವು ವರ್ಷಗಳ ಪರಿಚಯ ನನಗೆ ಮತ್ತು ರವಿವರ್ಮಗೆ. ಒಟ್ಟಿಗೆ ಹಲವು ಸಿನಿಮಾಗಳಲ್ಲಿ ನಾನು ಸಹಾಯಕ ನಿರ್ದೇಶಕ ಆಗಿದ್ದ ಕಾಲದಿಂದ, ರವಿವರ್ಮ ಸ್ಟಂಟ್ಮನ್ ಆಗಿದ್ದ ಕಾಲದಿಂದ ನೋಡಿದ್ದೀನಿ. ರವಿ ಮತ್ತು ರಾಜ್ಕುಮಾರನು ಇಲ್ಲೇ ಎಲ್ಲ ಇರಬೇಕು. ಇಬ್ರು ಒಂತರಹ ನಮ್ಮ ಎಲ್ಲ ಸಿನಿಮಾಗಳ ಆಸ್ಥಾನ ಕಲಾವಿದರಿದ್ದ ಹಾಗೆ ಕೆಲಸ ಮಾಡಿದ್ದಾರೆ. ಇನ್ನ ರವಿ ಅವರು ನನಗೆ ಹೊಸ ಪರಿಚಯ. ಅವರು ನೇರವಾಗಿ ಅವ್ರು ಫೋನ್ ಮಾಡಲಿಲ್ಲ. ನಮ್ಮ ಮತ್ತೊಬ್ಬ ಗೆಳೆಯ ನರಸಿಂಹ ಆತನ ಮೂಲಕ ಫೋನ್ ಮಾಡಿಸಿ 2-3 ಸಲ ಭೇಟಿಗೆ ಪ್ರಯತ್ನ ಮಾಡಿದ್ರು. ನಾನು ತಪ್ಪಿಸ್ಕೊತಾನೆ ಇದ್ದೆ ಮೀಟ್ ಮಾಡಕ್ಕೆ. ಹೆಂಗಾರ ತಪ್ಪಿಸ್ಕೊಂಡ್ಬಿಡೋಣ, ಇನ್ನೊಂದು ಸಿನಿಮಾ ಯಾಕೆ, ಇನ್ನೊಂದು ಸಲ ನಟನೆ ಯಾಕೆ ಅನ್ನುವ ಭಯ ಇತ್ತು. ಯಾಕೆಂದ್ರೆ ಮೂಲತಃ ನಾನೇನಂತಹ ಗಮನಿಸಬಹುದಾದ ನಟ ಅಲ್ಲ, 12th ಮ್ಯಾನ್ ಇದ್ದಂಗೆ. ಅಲ್ಲಿ ಯಾರು ಇಲ್ದಿದ್ರೆ ನಾವೊಂಚೂರು ಫೀಲ್ಡಿಂಗ್ ಮಾಡೋಣ ಅನ್ನೋ ಹಾಗಿದ್ದವನಿಗೆ ಅವ್ರು ಬಂದು ಕತೆ ಹೇಳಿದ್ರು. ತುಂಬಾ ವಿಶಿಷ್ಟವಾದ ಕಥೆಯನ್ನ ಮಾಡ್ಕೊಂಡಿದ್ದಾರೆ. ಒಂದೇ ರಿಕ್ವೆಸ್ಟ್ ವಿಲಿಯಂ ಅವ್ರಿಗೆ, ತುಂಬಾ ಹೊಗೆ ಹಾಕಬೇಡಿ, ನೆಗಡಿ ಆಗಬಹುದು. ವಿಲಿಯಂ ಅವ್ರ ಜೊತೆಗೆ ನನಗಿದು 2ನೇ ಸಿನಿಮಾ. ಅವತಾರ ಪುರುಷ ಅಂತ ಈ ಹಿಂದೆ ವಿಲಿಯಂ ಜೊತೆಗೆ ಕೆಲಸ ಮಾಡಿದ್ದೆ. ಕೇರಳದಲ್ಲಿ ರಾತ್ರಿ ಎಲ್ಲ ನಮಗೆ ತುಂಬಾ ಕಾಟ ಕೊಟ್ಟಿದ್ರು ವಿಲಿಯಂ ಅವರು. ಈ ಸಿನಿಮಾದಲ್ಲೂ ಹಲವು ರಾತ್ರಿಯ ದೃಶ್ಯಗಳಿದ್ದಾವೆ. ಹಾಗಾಗಿಯೇ ವಿಲಿಯಂನ ಆರಿಸ್ಕೊಂಡಿದ್ದಾರೆ ಅಂತಲೂ ನನಗೆ ಅನುಮಾನ ಇದೆ. ತುಂಬಾ ವಿಶಿಷ್ಟವಾದ ಕತೆ. ಎಲ್ಲರ ಒಳಗಡೆನೂ ಒಬ್ಬ ರಾವಣನೂ ಇರ್ತಾನೆ, ರಾಮನೂ ಇರ್ತಾನೆ ಅಂತ ಹೇಳುವ ಕತೆ. ಇಂಥದ್ರಲ್ಲಿ ಮೊದಲಿಗೆ ನಾವು ನಮ್ಮ ರಾಮನ್ನ ಮುಂದೆ ಇಟ್ಕೊಂಡು ಭಾಷಣ ಮಾಡಿ, ಆಮೇಲೆ ನಮ್ಮೊಳಗಿರುವ ರಾವಣ ಪ್ರಕಟಗೊಳ್ತಾ ಹೋಗ್ತಾನೆ ಅನ್ನುವ ವಿವರ ಈ ಸಿನಿಮಾದಲ್ಲಿದೆ. ಬಹಳ ಮುಖ್ಯವಾದ ಸಾಮಾಜಿಕ ವಿವರವನ್ನ, ಒಂದು ಹಲವು ಮಾನಸಿಕ ಕಾಯಿಲೆಗಳನ್ನು ಕುರಿತ ವಿವರವನ್ನ, ಸಂದೇಶವನ್ನ ಈ ಸಿನಿಮಾ ಇಟ್ಕೊಂಡಿದೆ. ಆದರೆ ಈ ಸಂದೇಶ ಹೇಳುವುದಕ್ಕಿಂತ ಹೆಚ್ಚಾಗಿ ಜನಪ್ರಿಯ ಮೌಲ್ಯಗಳ ಮೂಲಕ ಆ ಮಾಧ್ಯಮದಲ್ಲಿ ಕತೆ ಕಟ್ಟುವ ಪ್ರಯತ್ನವನ್ನ ರವಿ ಸಾರಂಗ ಅವರು ಮಾಡಿಕೊಂಡಿದ್ದಾರೆ. ಜೊತೆಗೆ ರವಿವರ್ಮ ಇದ್ದಾನೆ ಅನ್ನುವುದೇ ಇನ್ನೊಂದು ದೊಡ್ಡ ಗಜಬಲ ಅಂತೀವಲ್ಲ, ಹಾಗೆ ದೊಡ್ಡ ಬಲ ರವಿವರ್ಮ. ಯಾಕೆಂದ್ರೆ ಒಂದು ವಿಷಯ ಹೇಳಿದ ತಕ್ಷಣ ಇದನ್ನು ಹೇಗೆ ತೆಗೆಯಬಹುದು ಅನ್ನುವ ತಿಳುವಳಿಕೆ ಇರುವ ಒಬ್ಬ ನಿರ್ಮಾಪಕ ಜೊತೆಗಿದ್ದಾಗ ಒಬ್ಬ ನಿರ್ದೇಶಕನಿಗೆ ತಾನು ಹೇಳುವುದನ್ನ ಹೇಗೆ ಹೇಳಬಹುದೋ, ಎಷ್ಟು ಚೆನ್ನಾಗಿ ಹೇಳಬಹುದೋ ಅಷ್ಟು ಹೇಳೋದಕ್ಕೆ ಸಾಧ್ಯ ಆಗ್ತದೆ. ರವಿ ಸಾರಂಗ ಅವರಿಗೆ ಒಳ್ಳೆಯದಾಗಲಿ, ಯಶಸ್ಸು ನಿಂಪಾಲಿಂದಾಗಲಿ. ಮತ್ತೆ ರವಿವರ್ಮನ್ಗೆ ಹಾಕಿರೋ ದುಡ್ಡಿಗಿಂತ ಜಾಸ್ತಿ ದುಡ್ಡು ಬರಲಿ. ಸಿನಿಮಾ ಎಲ್ಲ ಆಗಿ ಲಾಭ ಬಂದ ಮೇಲೆ ನಮಗೆ ಸಂಬಳ ಕೊಡ್ಲಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮತ್ತೊಬ್ರು ಲೇಖಕರು ಕ್ರಾಂತಿ ಅವರು, ಅವರನ್ನ ಹೆಚ್ಚು ಪರಿಚಯ ನನಗಿಲ್ಲ, ಆದ್ರೆ ಸಿನಿಮಾಗಳಲ್ಲಿ ಅವ್ರು ಮಾಡಿರೋ ಕೆಲಸವನ್ನ ಗಮನಿಸಿದ್ದೇನೆ. ಈ ತರಹದ ಹೊಸ ಪಡೆ ಕೆಲಸ ಮಾಡುವಾಗ ಹೊಸ ಶಕ್ತಿ, ಹೊಸ ಚೈತನ್ಯ ಸಿನಿಮಾಕ್ಕೆ ಬರ್ತದೆ. ಆ ಚೈತನ್ಯದಿಂದಾಗಿ ಸಿನಿಮಾದ ಒಟ್ಟು ಓಟ, ಚಿತ್ರೀಕರಣದ ಓಟ, ತಯಾರಿಕೆಯ ಓಟ, ಚಿತ್ರೀಕರಣದ ನಂತರ ಪೋಸ್ಟ್ ಪ್ರೊಡಕ್ಷನ್ನಿನ ಕೆಲಸ, ಇವೆಲ್ಲವೂ ಚೆನ್ನಾಗಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಯಂಗ್ ಬ್ಲಡ್ ಬಹಳ ಮುಖ್ಯ. ಈ ಯುವ ಪಡೆ ಒಳ್ಳೆಯ ಕೆಲಸ ಮಾಡ್ತದೆ ಅನ್ನುವ ನಂಬಿಕೆಯ ಜೊತೆಗೆ ನಾನು ನಿಮ್ಮ ಹಿಂದೆ ಒಂದು ಪುಟ್ಟ ಮೇಣದ ಬತ್ತಿ ಹಿಡ್ಕೊಂಡು ಓಡಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳ್ತಾ, ಜೊತೆಗೆ ಇವನು ನಿಜವಾಗ್ಲೂ ರಾಕ್ಷಸ ರಾಜ. ಯಾಕೆಂದ್ರೆ ಅವನ ಪರ್ಫಾರ್ಮೆನ್ಸಿನ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ತುಂಬಾ ತುಂಬಾ ಒಳ್ಳೆಯ ವ್ಯಕ್ತಿ, ಅದು 2ನೆಯ ಅವನ ದೊಡ್ಡ ಗುಣ. ಎಲ್ಲರನ್ನೂ ಮನುಷ್ಯರ ಹಾಗೆ ನೋಡಿಕೊಳ್ಳುವ ಮನಸ್ಸಿದೆ ಅವನಿಗೆ. ಹಾಗಾಗಿ ರಾಜ ಇರುವಲ್ಲಿ ಒಂದು ಹೊಸ ವಿಶಿಷ್ಟವಾದ ಶಕ್ತಿ ಬರ್ತದೆ. ನಾನು ಈಗಾಗಲೇ ಒಂದು ಸಿನಿಮಾದಲ್ಲಿ ಆತನ ಜೊತೆಗೆ ನಟಿಸಿದ್ದೇನೆ, ಅದಿನ್ನೂ ಚಿತ್ರೀಕರಣ ಆಗ್ತಾ ಇದೆ. ಆತನ ಜೊತೆಗೆ ಕೆಲಸ ಮಾಡುವಾಗ ಇರುವ ಅಡ್ವಾಂಟೇಜ್ ಏನು ಅಂದ್ರೆ, ನಾವು ಎಲ್ಲಿ ನಿಂತಿದ್ದೀವಿ, ಕ್ಯಾಮರಾಗೆ ಹೇಗೆ ಕಾಣಿಸ್ತೀವಿ, ಅದು
ಪಕ್ಕದಲ್ಲಿರುವ ಕಲಾವಿದನ್ನ ಕೂಡ ಕೈ ಹಿಡಿದು ಹಿಂಗ್ ಬಾ, 1 ಇಂಚ್ ಹಿಂದೆ ಬನ್ನಿ, 1 ಇಂಚ್ ಮುಂದೆ ಬನ್ನಿ, ಇಲ್ಲಿ ಬನ್ನಿ ಅಂತ ಡೈರೆಕ್ಟರ್ ಗೊತ್ತಾಗದ ಹಾಗೆ ನಮಗೆ ಹೇಳಿಕೊಟ್ಟು ನಾವು ಸಿನಿಮಾದಲ್ಲಿ ಕಾಣಿಸುವ ಹಾಗೆ ಮಾಡುವ ವಿಶಿಷ್ಟವಾದ ವಿಶಾಲ ಹೃದಯ ಇರುವ ರಾಜು. ಹಾಗಾಗಿ ಆತನ ಜೊತೆ ಈ ಸಲ ಹಲವು ರಾತ್ರಿ ದೃಶ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಅನ್ನೋದು ಖುಷಿ. ಒಳ್ಳೇದಾಗ್ಲಿ ಎಲ್ರಿಗೂ. ಇದೊಂದು 20-30 ದಿವಸದ ಜರ್ನಿ ಏನಿದೆಯಲ್ಲ ನಮಗೆ ಕಲಾವಿದರಾಗಿ, ಅದು ನಮ್ಗೆಲ್ರಿಗೂ ಖುಷಿ ಕೊಡುವ ಹಾಗಾಗ್ಲಿ, ಬಹಳ ಕಾಲ ನಮ್ಮ ನೆನಪಿನಲ್ಲಿ ಉಳಿಯುವ ಹಾಗಾಗ್ಲಿ. ಒಟ್ಟು ಕನ್ನಡ ಸಿನಿಮಾಕ್ಕೆ ಇದೊಂದು ಕೊಡುಗೆಯಾಗಿ ಮೂಡಿಬರಲಿ. ಹೇಗೆ ಭೀಮಾ ಬಗ್ಗೆ ಇವತ್ತು ಮಾತಾಡ್ತಿದ್ದೀವೋ ಹಾಗೆ ರಕ್ಕಸಪುರದೋಳ್ ಅನ್ನುವ ಈ ಸಿನಿಮಾದ ಕುರಿತು ಕೂಡ ನಾಳೆ ನಾವು ಇಡೀ ಸಮಾಜ, ಇಡೀ ಜನ ಮಾತಾಡುವ ಹಾಗೆ ಆಗಲಿ ಅಂತ ಹಾರೈಸ್ತೀವಿ.